ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಅನಾಟಮಿಯಲ್ಲಿ ಬರುವಂತಹ ಅಂದರೆ ಶರೀರ ರಚನಾಶಾಸ್ತ್ರ ಕ್ರಿಯಾಶಾಸ್ತ್ರದಲ್ಲಿ ಬರುವಂತಹ ಅಂಗಾಂಶ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಷಯ ದೈಹಿಕ ಶಿಕ್ಷಕರ ಸಿಲೆಬಸ್ಗೆ ಅನುಗುಣವಾಗಿರ್ತದೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಟಿಸ್ಸಸ್ ಅಂದರೆ ಅಂಗಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ನಿರ್ದಿಷ್ಟವಾದಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಏಕರೀತಿಯ ಜೀವಕೋಶಗಳ ಸಮೂಹಕ್ಕೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತೇಳಿ ಕರಿತೀವಿ. ಅಂಗಾಂಶ ಏನಂದ್ರೆ ಅಂತ ಗೊತ್ತಾಯ್ತಲ್ಲ ನಮಗೆ, ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಮಾಡುವಂತಹ ಏಕರೀತಿಯ ಜೀವಕೋಶಗಳಿಗೆ ನಾವೇನಂತೀವಿ? ಅಂಗಾಂಶ ಅಂಥೇಳಿ ಕರಿತೀವಿ. ಒಂದು ನಿರ್ದಿಷ್ಟವಾದ ಕಾರ್ಯ ಮಾಡ್ತೈತೆ ಮತ್ತು ಏಕರೀತಿಯ ಜೀವಕೋಶಗಳ ಗುಂಪಾಗಿರ್ತೈತಿ, ಅದಕ್ಕೆ ಅಂಗಾಂಶ ಅಂಥೇಳಿ ಕರಿತೀವಿ. ಅಂಗಾಂಶಗಳಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು. ಅಂಗಾಂಶಗಳಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳು? 4 ಪ್ರಕಾರಗಳು. ಒಂದು ಉಪಚರ್ಮ ಅಂಗಾಂಶ, ಇನ್ನೊಂದು ಸ್ನಾಯು ಅಂಗಾಂಶ, ಇನ್ನೊಂದು ಸಂಯೋಜಕ ಅಂಗಾಂಶ, ಇನ್ನೊಂದು ನರ ಅಂಗಾಂಶ. ಇವಾಗ ಫಸ್ಟ್ನೇದು ಉಪಚರ್ಮ ಅಂಗಾಂಶ. ಇವುಗಳಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಎಂಬ ವಿಶಿಷ್ಟ ಪೊರೆಯ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತೈತಿ. ಉಪಚರ್ಮ ಅಂಗಾಂಶ ಎದರಿಂದ ಮಾಡಲ್ಪಟ್ಟಿರ್ತದೆ ಅಂತಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಎಂಬ ವಿಶಿಷ್ಟ ಪೊರೆಯಿಂದ ಮಾಡಲ್ಪಟ್ಟಿರ್ತೈತಿ. ಸಂರಕ್ಷಣೆ, ಹೀರುವಿಕೆ, ವಿಸರ್ಜಿಸುವಿಕೆ, ಶ್ರಮಿಸುವಿಕೆ ಮುಂತಾದ ಕಾರ್ಯಗಳನ್ನು ಈ ಉಪಚರ್ಮ ಅಂಗಾಂಶ ನಿರ್ವಹಿಸುತ್ತದೆ. ಮತ್ತು ಉಪಚರ್ಮ ಅಂಗಾಂಶದಲ್ಲಿ ಮತ್ತೆ 2 ಭಾಗಗಳು ಬರ್ತವೆ. ಅದು ಸಾದಾ ಎಪಿಥಿಯಲ್ ಅಂಗಾಂಶ. ಇದರಲ್ಲಿ ಜೀವಕೋಶಗಳು ಒಂದೇ ಪದರ ಹೊಂದಿರ್ತವೆ. ಜೀವಕೋಶಗಳು ಇದರಲ್ಲಿ ಏನಿರ್ತವೆ? ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಒಂದೇ ಪದರ ಹೊಂದಿರ್ತವೆ ಜೀವಕೋಶಗಳು. ಮತ್ತು ಇದರಲ್ಲಿ 4 ವಿಧಗಳಿವೆ. ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಮತ್ತೆ 4 ವಿಧಗಳು ಕಂಡುಬರ್ತವೆ. ಉಪಚರ್ಮ ಅಂಗಾಂಶದಲ್ಲಿ 2 ವಿಧ. ಒಂದು ಸಾದಾ ಎಪಿಥಿಯಲ್ ಅಂಗಾಂಶ, ಇನ್ನೊಂದು ಸಂಯುಕ್ತ ಎಪಿಥಿಯಲ್ ಅಂಗಾಂಶ. ಈಗ ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಮತ್ತೆ 4 ಪ್ರಕಾರಗಳು ಕಂಡುಬರ್ತವೆ. ಆ 4 ಪ್ರಕಾರಗಳು ಯಾವಂತೇಳಿ ನೋಡೋಣ. ಒಂದು ನೆಲೆಗಟ್ಟು ಅಂಗಾಂಶ, ಇನ್ನೊಂದು ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ, ಘನಾಕಾರದ ಎಪಿಥಿಯಲ್ ಅಂಗಾಂಶ, ಇನ್ನೊಂದು ಲೋಮಾಂಗ ಸಹಿತ ಎಪಿಥಿಲಿಯಲ್ ಅಂಗಾಂಶ. ಒಟ್ಟು 4 ಪ್ರಕಾರಗಳಿದ್ದಾವೆ. ಇವಾಗ ಸಾದಾ ಎಪಿಥಿಯಲ್ ಅಂಗಾಂಶ ಅಂದರೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ 4 ವಿಧಗಳು ಕಂಡುಬರ್ತವೆ. ಅದರಲ್ಲಿ ನೆಲೆಗಟ್ಟು ಅಂಗಾಂಶದ ಬಗ್ಗೆ ನೋಡೋಣ. ಇವು ಹೆಚ್ಚಾಗಿ ಪುಪ್ಪಸ ಚೌವಮ್ಮನ ಕೋಶ. ಇವು ಏನಂತೆ? ಹೆಚ್ಚಾಗಿ ಪುಪ್ಪಸ ಚೌವಮ್ಮನ ಕೋಶ, ಹೃದಯ ರಕ್ತನಾಳಗಳ ಒಳ ಆವರಣದಲ್ಲಿ ಕಂಡುಬರ್ತವೆ. ಇವು ಏನು ಮಾಡ್ತವೆ? ಹೃದಯದ ರಕ್ತನಾಳಗಳ ಒಳ ಆವರಣದಲ್ಲಿ ಈ ನೆಲೆಗಟ್ಟು ಅಂಗಾಂಶ ಕಂಡುಬರ್ತೈತಿ. ಅನಿಲಗಳ ವಿನಿಮಯ ಮತ್ತು ರಕ್ತದಿಂದ ಇತರ ವಸ್ತುಗಳ ಸೋಸುವಿಕೆ ಕಾರ್ಯವನ್ನು ಈ ಅಂಗಾಂಶ ಮಾಡ್ತದೆ. ಇನ್ನು ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ. ಇವು ಎತ್ತರ ಅಗಲಕ್ಕಿಂತ ಹೆಚ್ಚಾಗಿವೆ. ಇವೇನಾಗಿವೆ? ಎತ್ತರ ಮತ್ತು ಅಗಲಕ್ಕಿಂತ ಹೆಚ್ಚಾಗಿವೆ. ಇವು ಹೆಚ್ಚಾಗಿ ಗ್ರಂಥಿಗಳ ಹೊರ ಮಾರ್ಗದ ಹತ್ತಿರ ಪಿತ್ತಾಶಯ, ಜೀರ್ಣೇಂದ್ರಿಯಗಳ ಒಳಭಾಗ ಹಾಗೂ ಮೂತ್ರೇಂದ್ರಿಯಗಳ ಒಳಮಗ್ಗಲಿಗೆ ಕಾಣ್ತವೆ. ಇವೇನು ಮಾಡ್ತವೆ? ಜೀರ್ಣೇಂದ್ರಿಯಗಳ ಒಳಭಾಗ ಮತ್ತು ಮೂತ್ರೇಂದ್ರಿಯಗಳ ಒಳಮಗ್ಗಲಿಗೆ ಕಾಣ್ತವೆ. ವಿವಿಧ ವಸ್ತುಗಳ ಹೀರುವಿಕೆ ಮತ್ತು ಶ್ರಮಿಸುವಿಕೆಯ ಏನು ಮಾಡ್ತದೆ? ಇದು ಸಹಾಯ ಮಾಡ್ತದೆ. ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ ಏನು ಮಾಡ್ತದೆ ಅಂದರೆ ಇವು ಎತ್ತರ ಅಗಲಕ್ಕಿಂತ ಹೆಚ್ಚಾಗಿವೆ. ಇವು ಹೆಚ್ಚಾಗಿ ಗ್ರಂಥಿಗಳ ಹೊರಮಾರ್ಗದ ಹತ್ತಿರ ಪಿತ್ತಾಶಯ, ಜೀರ್ಣೇಂದ್ರಿಯಗಳ ಒಳಭಾಗ ಮತ್ತು ಮೂತ್ರೇಂದ್ರಿಯಗಳ ಒಳಮಗ್ಗಲಿಗೆ ಇವೇನು ಮಾಡ್ತವೆ? ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ ಕಂಡುಬರ್ತದೆ. ವಿವಿಧ ವಸ್ತುಗಳ ಹೀರುವಿಕೆ ಮತ್ತು ಶ್ರಮಿಸುವಿಕೆಯಲ್ಲಿ ಈ ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ ಏನು ಮಾಡ್ತದೆ? ಸಹಾಯಕ ಮಾಡ್ತದೆ. ಘನಾಕಾರದ ಎಪಿಥಿಯಲ್ ಅಂಗಾಂಶ. ಈ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಲ್ಲಿದ್ದು ಒಂದೇ ಪದರಿನಲ್ಲಿ ಜೋಡಿಸಲ್ಪಟ್ಟಿವೆ. ಇವೇನಾಗಿವೆ? ಒಂದೇ ಪದರಿನಲ್ಲಿ ಜೋಡಿಸಲ್ಪಟ್ಟಿವೆ. ಇವು ಕವಲೊಡೆದು ಶ್ವಾಸನಾಳಗಳು, ಲಾಲಗ್ರಂಥಿ, ಥೈರಾಯ್ಡ್ ಗ್ರಂಥಿಗಳಲ್ಲಿ ಕಂಡುಬರ್ತವೆ. ಇವೇನು ಮಾಡ್ತವೆ? ಶ್ವಾಸನಾಳಗಳಲ್ಲಿ, ಲಾಲಗ್ರಂಥಿಗಳಲ್ಲಿ, ಥೈರಾಯ್ಡ್ ಗ್ರಂಥಿಗಳಲ್ಲಿ ಏನು ಮಾಡ್ತವೆ? ಘನಾಕಾರದ ಎಪಿಥಿಯಲ್ ಅಂಗಾಂಶ ಕಂಡುಬರ್ತದೆ.
ಆಮೇಲೆ ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ, ಇವುಗಳು ಒಂದೇ ತುದಿಗೆ ಕೂದಲಿನಂಥ ಅವಯವಗಳಿರ್ತವೆ. ಇವೇನು ಮಾಡ್ತವೆ, ಒಂದೇ ತುದಿಗೆ ಕೂದಲಿನಂತಹ ಅವಯವಗಳಿರ್ತವೆ. ಇವುಗಳನ್ನು ಸಿಲಿಯಾ ಎನ್ನುವರು. ಇವುಗಳಿಗೆ ಏನಂತೀವಿ, ಸಿಲಿಯಾ ಅಂತ ಕರಿತೀವಿ. ಇವು ಶ್ವಾಸ ಮಾರ್ಗಗಳಲ್ಲಿ ಧೂಳು ಶ್ಲೇಷ್ಮಗಳನ್ನು ಹೊರಹಾಕುವುದಕ್ಕೆ ಮತ್ತು ಗರ್ಭಾಶಯಕ್ಕೆ ಬರುವ ಗರ್ಭನಳಿಕೆಗಳಲ್ಲಿಯ ಬೀಜಕೋಶವನ್ನು ಮುಂದೂಡುವ ಕಾರ್ಯವನ್ನು ಈ ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ ಮಾಡ್ತದೆ. ಏನು ಮಾಡ್ತಾರೆ, ಇವು ಕೂದಲಿನಂತಹ ಅವಯವಗಳು ಹೊಂದಿರ್ತವೆ, ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ. ಅವುಗಳಿಗೆ ನಾವು ಏನಂತೀವಿ, ಸಿಲಿಯಾ ಅಂತೇಳಿ ಕರಿತೀವಿ. ಇವು ಶ್ವಾಸ ಮಾರ್ಗದಲ್ಲಿ, ಅಂದರೆ ನಾವು ಉಸಿರಾಟ ತಗೋತೀವಲ್ಲ ಆ ಮಾರ್ಗದಲ್ಲಿ ಧೂಳು ಶ್ಲೇಷ್ಮಗಳನ್ನು ಹೊರಹಾಕುವುದಕ್ಕೆ ಹಾಗೂ ಗರ್ಭಾಶಯಕ್ಕೆ ಬರುವ ಗರ್ಭನಳಿಕೆಗಳಲ್ಲಿಯ ಬೀಜಕೋಶಗಳನ್ನು ಮುಂದೂಡುವ ಕಾರ್ಯವನ್ನು ಈ ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ ಮಾಡ್ತದೆ. ಇವಾಗ ಸಂಯುಕ್ತ ಎಪಿಥಿಯಲ್ ಅಂಗಾಂಶ. ಉಪಚರ್ಮ ಅಂಗಾಂಶದಲ್ಲಿ 4 ವಿಧಗಳು. ಅದರಲ್ಲಿ ನೆಲಗಟ್ಟು ಮತ್ತು ಸ್ತಂಭಾಕಾರ, ಆಮೇಲೆ ಘನಾಕಾರ, ಲೋಮಾಂಗ ಸಹಿತ. ಆಮೇಲೆ ಉಪಚರ್ಮಾಂಗದಲ್ಲಿ ಮುಖ್ಯವಾಗಿ 2, ಒಂದು ಇದರಲ್ಲಿ 2 ಯಾವುದು, ಒಂದು ಸಾದಾ ಎಪಿಥಿಯಲ್ ಅಂಗಾಂಶ, ಇನ್ನೂ ಒಂದು ಸಂಯುಕ್ತ ಎಪಿಥಿಯಲ್ ಅಂಗಾಂಶ. ಸಾದಾದಲ್ಲಿ ಕೇಳಿದ್ರೆ ಅವು 4 ಬರ್ತವೆ. ಇವಾಗ ಸಂಯುಕ್ತ ಎಪಿಥಿಯಲ್ ಅಂಗಾಂಶ ಅಂದರೆ ಉಪಚರ್ಮದಲ್ಲಿ ಬರುವಂತಹ 2ನೇ ವಿಧ ಇದು. ಈ ಅಂಗಾಂಶದಲ್ಲಿ ಒಂದಕ್ಕೊಂದು ಹೆಚ್ಚು ಜೀವಕೋಶಗಳು ಪದರಗಳನ್ನು ಕಂಡುಬರ್ತವೆ. ಇದರಲ್ಲಿ ಮಾಡ್ತೇವೆ, ಹೆಚ್ಚು ಜೀವಕೋಶದ ಪದರಗಳು ಕಂಡುಬರ್ತವೆ. ಆದರೆ ಸಾದಾ ಸರಳ ಅಂಗದಲ್ಲಿ ಒಂದೇ ಜೀವಕೋಶದ ಪದರಗಳು ಕಂಡುಬರ್ತಾ ಇದ್ದವು. ಇದರಲ್ಲಿ 4 ವಿಧ ಇದ್ದವು ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ. ಇದರಲ್ಲಿ 3 ವಿಧಗಳಿದ್ದಾವೆ. ಆ 3 ವಿಧಗಳು ಯಾವುವಂದರೆ, ಒಂದು ಸ್ಟ್ರಾಟಿಫೈಡ್ ಎಪಿಥಿಯಲ್ ಅಂಗಾಂಶ, ಇನ್ನೊಂದು ಟ್ರಾನ್ಸಿಷನಲ್ ಅಂಗಾಂಶ, ಇನ್ನೊಂದು ಸಿಕ್ರಿಟರಿ ಎಪಿಥಿಯಲ್ ಅಂಗಾಂಶ. ಸ್ಟ್ರಾಟಿಫೈಡ್ ಎಪಿಥಿಯಲ್ ಅಂಗಾಂಶ ಅಂದರೆ ಇದಕ್ಕೆ ಅಂಕುರದ ಥರ ಎನ್ನುವರು. ಟ್ರಾನ್ಸಿಷನಲ್ ಅಂಗಾಂಶ ಅಂದರೆ 3-4 ಜೀವಕೋಶಗಳ ಪದರಗಳಿಂದ ರಚಿತವಾಗಿರ್ತದೆ. ಇದು ಟ್ರಾನ್ಸಿಷನಲ್ ಅಂಗಾಂಶ 3-4 ಜೀವಕೋಶಗಳಿಂದ ರಚಿತವಾಗಿರ್ತದೆ. ಮೂತ್ರಾಶಯ, ಮೂತ್ರಪಿಂಡ, ಪೆಲ್ವಿಸ್ ಭಾಗ, ಮೂತ್ರದ್ವಾರಗಳಲ್ಲಿ ಇದು ಕಂಡುಬರ್ತದೆ. ಟ್ರಾನ್ಸಿಷನಲ್ ಅಂಗಾಂಶ ಎಲ್ಲಿ ಕಂಡುಬರ್ತದೆ, ಮೂತ್ರಾಶಯ ಹಾಗೂ ಮೂತ್ರಪಿಂಡ, ಪೆಲ್ವಿಸ್ ಭಾಗ, ಮೂತ್ರದ್ವಾರಗಳಲ್ಲಿ ಇದು ಮಾಡ್ತದೆ, ಕಂಡುಬರ್ತೈತಿ. ಸಿಕ್ರಿಟರಿ ಎಪಿಥಿಯಲ್ ಅಂಗಾಂಶ ಇದು ಅನೇಕ ಪ್ರಕಾರದ ಗ್ರಂಥಿಗಳಿರ್ತವೆ. ಇದರಲ್ಲಿ ಅವುಗಳಿಗೆ ಗ್ಲ್ಯಾಜುಲರ್ ಎಪಿಥಿಯಲ್ ಜಾಲ ಅಂತೇಳಿ ಕರಿತೀವಿ. ಇವಕ್ಕೇನಂತ ಕರಿತೀವಿ, ಇಲ್ಲಿ ಅನೇಕ ಪ್ರಕಾರದ ಗ್ರಂಥಿಗಳಿರ್ತವೆ. ಅವುಗಳಿಗೆ ಗ್ಲ್ಯಾಜುಲರ್ ಎಪಿಥಿಯಲ್ ಜಾಲ ಅಂಥೇಳಿ ಕರಿತೀವಿ. ಇದರಲ್ಲಿ ಟ್ಯಾಬ್ಲೆಟ್ ಎನ್ನುವ ಶ್ಲೇಷ್ಮ ಉತ್ಪಾದಕ ಜೀವಕೋಶ ಇರುತ್ತೆ. ಇದರಲ್ಲಿ ಏನು ಮಾಡ್ತೈತೆ, ಗ್ಯಾಬ್ಲೆಟ್ ಎನ್ನುವ ಶ್ಲೇಷ್ಮ ಉತ್ಪಾದಕ ಜೀವಕೋಶಗಳಿರ್ತವೆ. ಇವು ಶ್ಲೇಷ್ಮ ರಸವನ್ನು ಉತ್ಪತ್ತಿ ಮಾಡುತ್ತವೆ. ಶ್ಲೇಷ್ಮ ಅಂತೇಳಿ ನಮ್ಮ ಊರಿನಲ್ಲಿ ಕಂಡುಬರ್ತೈತೆ. ಇದು ಧೂಳಿನ ಕಣಗಳನ್ನು ತಡೆಗಟ್ತದೆ, ಅಂದರೆ ಒಂಥರ ದ್ರವ ಥರ ಇದು ಕಂಡುಬರ್ತೈತೆ. ಇವಾಗ ಮುಖ್ಯವಾಗಿ ಅಂಗಾಂಶಗಳಲ್ಲಿ 4 ವಿಧಗಳಂತ ಹೇಳಿದೀವಲ್ಲ, ನೋಡಿ, ಉಪಚರ್ಮ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಇವಾಗ ಉಪಚರ್ಮ ಅಂಗಾಂಶ ಮುಗೀತು. ಅದ್ರಾಗ 2 ಭಾಗಗಳು ಬರ್ತವೆ. 2 ಭಾಗ ಯಾವ, ಸಾದಾ ಮತ್ತು ಸಂಯುಕ್ತ. ಸಾದಾದಲ್ಲಿ ಮತ್ತು 4 ಬರ್ತವೆ. ಆ 4 ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ಸ್ನಾಯು ಮತ್ತು ಸಾದಾದಲ್ಲಿ ಆಯ್ತು. ಆಮೇಲೆ ಸಂಯುಕ್ತದಲ್ಲಿ 3 ಬರ್ತವೆ. ಆ 3 ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ 2ನೇದು ಯಾವುದಂದರೆ ಸ್ನಾಯು ಅಂಗಾಂಶ. ಈ ಒಂದು 2ನೇ ವಿಧದ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ಸ್ನಾಯು ಅಂಗಾಂಶ. ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಕಂಡುಬರ್ತವೆ. ಒಂದು ಅನೈಚ್ಛಿಕ ಸ್ನಾಯು ಅಂಗಾಂಶ, ಇನ್ನೊಂದು ಐಚ್ಛಿಕ ಸ್ನಾಯು ಅಂಗಾಂಶ, ಇನ್ನೊಂದು ಹೃದಯದ ಸ್ನಾಯು ಅಂಗಾಂಶ. ಇವಾಗ ಅನೈಚ್ಛಿಕ ಸ್ನಾಯು ಅಂಗಾಂಶ, ಇದರ ಉದ್ದ 40ರಿಂದ 50 ಮೈಕ್ರಾನ್ ಇರ್ತದೆ. ಉದ್ದ ಎಷ್ಟಿರ್ತದೆ ಅಂದರೆ 40ರಿಂದ 50 ಮೈಕ್ರಾನ್ ಇರ್ತದೆ. ಈ ಸ್ನಾಯುಗಳಿಗೆ ಪಟ್ಟೆರಹಿತ ಅನೈಚ್ಛಿಕ ಸ್ನಾಯು ಅಥವಾ ಮೃದು ಸ್ನಾಯುಗಳು ಎನ್ನುವರು. ಇವುಗಳಿಗೆ ಏನಂತೀವಿ, ಅನೈಚ್ಛಿಕ ಸ್ನಾಯು ಅಥವಾ ಮೃದು ಸ್ನಾಯುಗಳು ಎನ್ನುವರು. ಇವು ರಕ್ತ ಮತ್ತು ರಸವಹನ ಭಿತ್ತಿಗಳಲ್ಲಿ ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಿರ್ತವೆ. ಇವು ಎಲ್ಲಿರ್ತವೆ ಅಂದರೆ ರಕ್ತ ಮತ್ತು ರಸವಾಹಿನಿ ಭಿತ್ತಿಗಳಲ್ಲಿ, ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಲ್ಲಿ ಈ ಅನೈಚ್ಛಿಕ ಸ್ನಾಯುಗಳು ಕಂಡುಬರ್ತವೆ. ಇದರ ಚಲನೆ ಮನುಷ್ಯನ ಇಚ್ಛೆಗೆ ಒಳಪಟ್ಟಿಲ್ಲ. ಅದರಿಂದ ಇವಕ್ಕೆ ಅನೈಚ್ಛಿಕ ಸ್ನಾಯುಗಳು ಅನ್ನೋರು. ಐಚ್ಛಿಕ ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳು ಅಂತಾರೆ. ಅನೈಚ್ಛಿಕ ಸ್ನಾಯುಗಳು ಇವು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಬರಲ್ಲ. ಐಚ್ಛಿಕ ಸ್ನಾಯುಗಳು ಏನು ಮಾಡ್ಬೋದು, ನಾವು ನಿಯಂತ್ರಣ ಮಾಡ್ಬೋದು. ಇದು ಇಂಪಾರ್ಟೆಂಟ್, ಇದು
ಸ್ನಾಯು ಅಂಗಾಂಶ. ಇದು ಎಷ್ಟು ಉದ್ದ ಇರ್ತದೆ? 40ರಿಂದ 50 ಮೈಕ್ರಾನ್ ಉದ್ದ ಇರ್ತದಂತೆ ಇದು. ಈ ಒಂದು ಅಂಗಾಂಶ ರಸವಾಹಿನಿ ಭಿತ್ತಿಗಳಲ್ಲಿ, ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಲ್ಲಿ ಇವು ಕಂಡುಬರ್ತವೆ. ಇದರ ಚಲನ ಮನುಷ್ಯನ ಇಚ್ಛೆಗೆ ಒಳಪಟ್ಟಿಲ್ಲ, ಅದರಿಂದ ಅವಕ್ಕೆ ಅನೈಚ್ಛಿಕ ಸ್ನಾಯುಗಳು ಅಂಥೇಳಿ ಕರಿತೀವಿ. ಇವಾಗ ಪಟ್ಟೆ ಸಹಿತ ಐಚ್ಛಿಕ ಸ್ನಾಯುಗಳು. ಸಾರ್ಕೋಪ್ಲಾಸಮ್ ಎಂಬ ದ್ರವವನ್ನು ಹೊಂದಿದ್ದು ಇದರಲ್ಲಿ ಮಯೋಫಿಬ್ರಿಲ್ಸ್ ಎಂಬ ತಂತುಗಳು ಇರ್ತವೆ. ಸಾರ್ಕೋಪ್ಲಾಸಮ್ ಎಂಬ ದ್ರವವನ್ನು ಹೊಂದಿದೆ ಇದು ಮಯೋಫಿಬ್ರಿಲ್ಸ್ ಎಂಬ ತಂತುಗಳಿವೆ. ಈ ಸ್ನಾಯುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡಿರುವುದರಿಂದ ಕಂಕಾಲು ಸ್ನಾಯುಗಳು ಅನ್ನೋದಕ್ಕೇನಂತೀವಿ? ಕಂಕಾಲು ಸ್ನಾಯುಗಳು ಅಂತೇಳಿ ಹೇಳ್ತೀವಿ. ಇವು ವೇಗವಾಗಿ ಸಂಕುಚಿತ ಮತ್ತು ವಿಕಾಸ ಬಲವು ಇದರಿಂದ ಕೈ, ಕಾಲು, ಮುಂಡ, ದವಡೆ, ಕಣ್ಣುಗುಡ್ಡೆ ಮುಂತಾದ ಅಂಗಗಳ ತ್ವರಿತವಾಗಿ ಚಲಿಸ್ತವೆ. ಇವೇನು ಮಾಡ್ತವೆ? ಕೈ, ಕಾಲು, ಮುಂಡ, ದವಡೆ, ಕಣ್ಣುಗುಡ್ಡೆ ಮುಂತಾದ ಅಂಗಗಳು ತ್ವರಿತವಾಗಿ ಚಲಿಸಲಿಕ್ಕೆ ಏನು ಮಾಡ್ತವೆ? ಸಹಾಯಕ ಮಾಡ್ತವೆ. ಇವುಗಳ ಕ್ರಿಯೆಗಳು ನಮ್ಮ ಇಚ್ಛೆಗೆ ಅನುಸಾರವಾಗಿ ನಿಯಂತ್ರಿಸಲ್ಪಡುವುದರಿಂದ ಇವಿಗೆ ಏನಂತೀವಿ? ಐಚ್ಛಿಕ ಸ್ನಾಯುಗಳು ಅಂತೀವಿ. ಐಚ್ಛಿಕ ಸ್ನಾಯುಗಳು ಅಂದ್ರೇನು? ನಾವು ಇಚ್ಛೆಗೆ ಅನುಗುಣವಾಗಿ ನಿಯಂತ್ರಣ ಮಾಡ್ಬೋದು. ಅದಕ್ಕೆ ಇವಕ್ಕೆ ಏನಂತೀವಿ? ಐಚ್ಛಿಕ ಸ್ನಾಯುಗಳು ಅಂತೇಳಿ ಕರಿತೀವಿ. ಇಲ್ಲೇನು ಮಾಡ್ತದೆ? ಸಾರ್ಕೋಪ್ಲಾಸಮ್ ಎಂಬ ದ್ರವ ಕಂಡು ಬರ್ತದೆ. ಅದರಲ್ಲಿ ಮಯೋಫಿಬ್ರಿಲ್ಸ್ ಎಂಬ ತಂತುಗಳು ಇರ್ತವೆ. ಈ ಸ್ನಾಯುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡಿರ್ತವೆ. ಅದರಿಂದ ಇವುಗಳಿಗೆ ಏನಂತೀವಿ? ಕಂಕಾಲ ಸ್ನಾಯುಗಳು ಅಂಥೇಳಿ ಕರಿತೀವಿ. ವೇಗವಾಗಿ ಸಂಕುಚಿತ ಮತ್ತು ವಿಕಾಸ ಬಲವು ಇದರಿಂದ ಕೈ, ಕಾಲು, ಮುಂಡ, ದವಡೆ, ಕಣ್ಣು, ಗುಡ್ಡೆ ಮುಂತಾದ ಅಂಗಗಳು ತ್ವರಿತವಾಗಿ ಇಲ್ಲಿ ಏನಂತೆ ಚಲಿಸ್ತವೆ. ಇವುಗಳ ಕ್ರಿಯೆಗಳು ನಮ್ಮ ಇಚ್ಛೆಗೆ ಅನುಸಾರವಾಗಿರ್ತದೆ. ಅದಕ್ಕೆ ಅನೈಚ್ಛಿಕ ಕ್ರಿಯೆಗಳು ಅಂಥೇಳಿ ಕರಿತೀವಿ. ಕೈ, ಕಾಲು, ಮುಂಡ, ದವಡೆ, ಕಣ್ಣು, ಗುಡ್ಡೆ ಇವೆಲ್ಲ ನಾವು ತ್ವರಿತವಾಗಿ ಚಲಿಸಬಾರ್ದು. ನಾವು ಹೆಂಗೆ ಯಾವಾಗ ಚಲಿಸ್ಬೇಕಂತೀವಿ ಅವಾಗ ಚಲಿಸ್ತೀವಿ. ಅದಕ್ಕೆ ಇವಕ್ಕೆ ಅನೈಚ್ಛಿಕ ಸ್ನಾಯುಗಳು ಅಂತೀವಿ. ಇವು ಮೂರನೇದು ಹೃದಯದ ಸ್ನಾಯುಗಳು. ಈ ಅಂಗಾಂಶವು ತನ್ನಷ್ಟಕ್ಕೆ ತಾನೇ ಲಯಬದ್ಧವಾಗಿ ಸಂಕುಚಿಸಿ ವಿಕಸಿಸುತ್ತದೆ. ಇದು ತನ್ನಷ್ಟಕ್ಕೆ ತಾನೇ ಏನು ಮಾಡ್ತದೆ? ಯಾವಾಗಲೂ ವಿಕಸಿಸ್ತದೆ, ಅಂದರೆ ತನ್ನಷ್ಟಕ್ಕೆ ತಾನೇ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತದೆ. ಇವು ಅನೈಚ್ಛಿಕ ಸ್ನಾಯುಗಳು. ಇವು ಸುಲಭವಾಗಿ ಆಯಾಸಗೊಳ್ಳುವುದಿಲ್ಲ. ಇವು ನಿರಂತರವಾಗಿ ಚಲಿಸ್ತಾ ಇರ್ತವೆ. ಇವಕ್ಕೇನು ಆಯಾಸ ಎಂಬುದು ಆಗೋದಿಲ್ಲ. ಇವು ಹೃದಯದಲ್ಲಿರುವುದರಿಂದ ಹೃದಯದ ಸ್ನಾಯುಗಳು ಅಂತೇಳಿ ಕರಿತೀವಿ. ಇವು ಹೃದಯದಲ್ಲಿರುವುದರಿಂದ ಹೃದಯದ ಸ್ನಾಯುಗಳು ಅಂತ ಇವಕ್ಕೆ ಹೆಸರು ಬಂದಿದೆ. ಮನುಷ್ಯನ ಜೀವಿತಾವಧಿಯ ನಿರಂತರ ಹೃದಯ ಬಡಿತಕ್ಕೆ ಈ ಸ್ನಾಯುಗಳೇನಾಗ್ತವೆ? ಕಾರಣವಾಗ್ತವೆ. ಇವಾಗ 3 ಸ್ನಾಯುಗಳದು. ಇವಾಗ ಸಂಯೋಜಕ ಅಂಗಾಂಶ. ಮೂರನೇ ಪ್ರಕಾರ ಯಾವುದಂದರೆ ಅದು ಸಂಯೋಜಕ ಅಂಗಾಂಶ. ಇದು ವಿಶಿಷ್ಟ ಜೀವಕೋಶಗಳು, ತಂತುಗಳು ಹಾಗೂ ಮ್ಯಾಟ್ರಿಕ್ಸ್ ಎಂಬ ದ್ರವದಿಂದ ಮಾಡಲ್ಪಟ್ಟಿದೆ. ಏನು ಮಾಡಿದೆ? ಇದು ಮ್ಯಾಟ್ರಿಕ್ಸ್ ಎಂಬ ದ್ರವ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶಗಳಲ್ಲಿಯ ಫೈಬ್ರೋಬ್ಲಾಸ್ಟ್ ಎಂಬ ಕೋಶಗಳು ತಂತುಗಳನ್ನು ಉತ್ಪಾದಿಸುತ್ತದೆ. ಫೈಬ್ರೋಬ್ಲಾಸ್ಟ್ ಎಂಬ ಜೀವಕೋಶಗಳು ಏನು ಮಾಡ್ತದೆ? ತಂತುಗಳನ್ನು ಇದು ಉತ್ಪಾದಿಸುತ್ತದೆ. ತಂತುಗಳಲ್ಲಿ 2 ಪ್ರಕಾರಗಳು ಕಂಡುಬರ್ತವೆ. ಒಂದು ಬಿಳಿಯ ತಂತಿಗಳು, ಇನ್ನೊಂದು ಹಸಿರು ತಂತಿಗಳು. ಬಿಳಿಯ ತಂತಿಗಳು ಕೊಲಾಜಿನ್ ಎಂಬ ತಂತುಮಯವಾದಂತಹ ಪ್ರೋಟೀನ್ಸ್ ಇರ್ತದೆ. ಇಲ್ಲಿ ಏನಿರ್ತದೆ? ಕೊಲಾಜಿನ್ ಎಂಬ ತಂತುಮಯವಾದಂಥ ಪ್ರೋಟೀನ್ಸ್ ಇರ್ತದೆ. ಇವು ಸಿವುಡುಗಳಲ್ಲಿದ್ದು ವಿಶಿಷ್ಟ ಗಟ್ಟಿತನವನ್ನು ಇವು ಹೊಂದಿರ್ತವೆ. ಮ್ಯಾಟ್ರಿಕ್ಸ್ ಮೃದುವಾದಂತಹ ದ್ರವರೂಪಿ ಕೋಶಾಂತರ. ಇದು ಎಲ್ಲ ತಂತುಗಳನ್ನು ಒಂದೆಡೆ ಹಿಡಿದಿಟ್ಟಿರುತ್ತದೆ. ಇದೇನು ಮಾಡ್ತದೆ? ಮ್ಯಾಟ್ರಿಕ್ಸ್ ಮೃದುವಾದಂಥ ದ್ರವರೂಪಿ ಕೋಶಾಂತರ. ಇದು ಎಲ್ಲ ತಂತುಗಳನ್ನು ಒಂದೆಡೆ ಹಿಡಿದುಕೊಳ್ಳುತ್ತದೆ. ಅಂಗಾಂಶದಲ್ಲಿ ಮುಖ್ಯವಾಗಿ ವಿವಿಧ 6 ಪ್ರಕಾರಗಳು ಕಂಡುಬರ್ತವೆ. 6 ಅಂಗಾಂಶಗಳಲ್ಲಿ ಕಂಡುಬರ್ತವೆ. ಒಂದು ಏರಿಯೋಲರ್ ಅಂಗಾಂಶ. ಏನು ಮಾಡ್ತದೆ? ಏರಿಯೋಲರ್ ಅಂಗಾಂಶ. ಈ ಅಂಗಾಂಶವು ಸ್ನಾಯು ಮತ್ತು ನರಗಳ ನಡುವೆ ಇದೆ. ಏರಿಯೋಲರ್ ಅಂಗಾಂಶ ಸ್ನಾಯು ಮತ್ತು ನರಗಳ ನಡುವೆ ಏನು ಮಾಡ್ತದೆ? ಇದು ಕಂಡುಬರ್ತದೆ. ಮ್ಯಾಟ್ರಿಕ್ಸ್ ದ್ರವವು ಹಳದಿ ಅಥವಾ ಇಲಾಸ್ಟಿಕ್ ತಂತುರೂಪಿ ಮತ್ತು ಬಿಳಿ ಅಥವಾ ಕೊಲಾಜಿನ್ ತಂತುಗಳು ಇದರಲ್ಲಿ ಕಂಡುಬರ್ತವೆ. ಏರಿಯೋಲರ್ ಅಂಗಾಂಶದಲ್ಲಿ ಮ್ಯಾಟ್ರಿಕ್ಸ್ ದ್ರವವು ಹಳದಿ ಅಥವಾ ಇಲಾಸ್ಟಿಕ್ ತಂತುಗಳು ಮತ್ತು ಬಿಳಿ ಅಥವಾ ಕೊಲಾಜಿನ್ ಎಂಬ ತಂತುಗಳು ಏರಿಯೋಲರ್ ಅಂಗಾಂಶದಲ್ಲಿ ಕಂಡುಬರ್ತವೆ. ವೈಟ್ ಫೈಬ್ರಸ್ ಅಂಗಾಂಶ. ಕೊಲಾಜಿನ್ ಎಂಬ ಪ್ರೋಟೀನ್ನಿಂದ ಮಾಡಲ್ಪಟ್ಟಿದೆ. ವೈಟ್ ಫೈಬ್ರಸ್ ಅಂಗಾಂಶ ಏನು ಮಾಡ್ತದೆ? ಕೊಲಾಜಿನ್ ಎಂಬ ಪ್ರೋಟೀನ್ನಿಂದ ಇದು ಮಾಡಲ್ಪಟ್ಟಿರ್ತದೆ. ಎಲ್ಲ ತಂತುಗಳು ಸಿವುಡುಗಳಿರ್ತವೆ. ಇಲ್ಲಿ ಎಲ್ಲ ತಂತುಗಳು ಏನು ಮಾಡ್ತವೆ? ಸಿವುಡು ಇರ್ತವೆ. ಇವು ಟೆಂಡನ್ಸ್, ಲಿಂಗಾಮೆಂಟ್ಸ್, ಲಿಂಪ್ಸ್ ಮುಂತಾದವುಗಳಲ್ಲಿ ಕಂಡುಬರ್ತವೆ. ಇವಾಗ ಹಳದಿ ಸ್ಥಿತಿಸ್ಥಾಪಕ ಅಂಗಾಂಶ. ಕವಲೊಡೆದು ಬಣ್ಣಗಳ ತಂತುಗಳಿಂದ ಇದು ಕೂಡಿರ್ತದೆ. ಇವು ಒಟ್ಟಾಗಿ ಸಿವುಡುಗಳು ಮತ್ತು ಒಂಟಿಯಾಗಿ ಇರುತ್ತವೆ. ಕವಲೊಡೆದ ಶ್ವಾಸನಾಳ
ಧ್ವನಿಪೆಟ್ಟಿಗೆ ಶ್ವಾಸಕೋಶಗಳಲ್ಲಿ ಈ ಹಳದಿ ಸ್ಥಿತಿಸ್ಥಾಪಕ ಅಂಗಾಂಶ ಕಂಡುಬರ್ತದೆ. ದೇಹದ ವಿವಿಧ ಭಾಗಗಳು ಬಂಧನ ಮತ್ತು ಅವುಗಳ ಚಲನೆಗೆ ಸಹಾಯಕವಾಗಿದೆ. ಶ್ವಾಸಕೋಶಗಳು ಅಂಗಾಂಶವನ್ನು ಹೊಂದಿದ್ದು ನಿಶ್ವಾಸಕ್ಕೆ ಏನು ಮಾಡ್ತವೆ, ಸಹಕಾರಿ ಆಗ್ತವೆ. ಉಚ್ಛ್ವಾಸ ಅಂದರೆ ಉಸಿರೊಳಗೆ ತಕ್ಕೊಂಬೋದು, ನಿಶ್ವಾಸ ಅಂದರೆ ಹೊರಗಡೆ ಬಿಡೋದು. ಇವಾಗ ಅಡಿಪೋಸ್ ಅಂಗಾಂಶ. ಈ ಒಂದು ಅಂಗಾಂಶ ಕೊಬ್ಬಿನ ಕಣದಲ್ಲಿರ್ತದೆ. ಇದು ನಮ್ಮ ಚರ್ಮದ ಕೆಳಭಾಗದಲ್ಲಿ ಕಂಡುಬರ್ತದೆ. ಯಾವುದು? ಅಡಿಪೋಸ್ ಅಂಗಾಂಶ. ದೇಹದ ಉಷ್ಣತೆಯನ್ನು ಕೂಡ ಏನು ಮಾಡ್ತದೆ? ಅಡಿಪೋಸ್ ಅಂಗಾಂಶ ನಿಯಂತ್ರಣ ಮಾಡ್ತದೆ. ದೇಹದ ಭಾಗಗಳಿಗೆ ಧಕ್ಕೆಯಾಗದಂತೆ ಕೂಡ ಇದು ಅಡಿಪೋಸ್ ಅಂಗಾಂಶ ನೋಡ್ಕೊಳ್ತದೆ. ಕೊಬ್ಬಿನ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸ್ತದೆ. ನಮಗೆ ಬೇಕಾದಾಗ ಏನು ಮಾಡ್ತದೆ ಅಂದರೆ ಆಹಾರವನ್ನು ಕೊಬ್ಬಿನ ರೂಪದಲ್ಲಿರೋದು ಆಹಾರ ರೂಪದಲ್ಲಿ ಒದಗಿಸ್ತೈತೆ. ಈಗ ಲಿಂಫಾಯ್ಡ್ ಅಂಗಾಂಶ. ಲಿಂಫ್ ಗ್ಲ್ಯಾಂಡ್ಸ್, ಲಿಂಫ್ಯಾಟಿಕ್ಸ್ ವೆಸಲ್ಸ್ ಇವುಗಳನ್ನು ಹೊಂದಿದೆ. ಸಣ್ಣ ಕರಳು ಲಿಂಫ್ ಗ್ಲ್ಯಾಂಡ್ಸ್ ಮತ್ತು ಪೆರೆಂಜಲ್ ಟ್ಯಾನ್ಸಿಲ್ಸ್ ಕಂಡುಬರ್ತದೆ. ಇಲ್ಲಿ ರೆಟಿಕ್ಯುಲರ್ ಅಂಗಾಂಶ. ಪ್ಲೀಹಾ ಯಕೃತ್ ಲಿಂಫ್ ಗ್ಲ್ಯಾಂಡ್ಸ್ಗಳಲ್ಲಿ ಕಂಡುಬರ್ತವೆ. ಇದು ಬಿಳಿಯ ತಂತುಗಳು ಮತ್ತು ರೆಟಿಕ್ಯುಲೋ ಎಂಡೋಥಿಲಿಯಂನಿಂದ ಇದನ್ನು ರೆಟಿಕ್ಯುಲರ್ ಅಂಗಾಂಶ ಮಾಡಲ್ಪಟ್ಟಿದೆ ಅಥವಾ ರಚಿಸಲ್ಪಟ್ಟಿದೆ. ಇವಾಗ ಮೃದ್ವಸ್ಥಿ. ಸಂಯೋಜಕ ಅಂಗಾಂಶ ಸಾಕಷ್ಟು ಗಟ್ಟಿಯಾಗಿ ದಟ್ಟವಾಗಿಯೂ ಮತ್ತು ಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ. ಸಂಯೋಜಕ ಅಂಗಾಂಶ ಏನಾಗಿದೆ? ಸಾಕಷ್ಟು ಗಟ್ಟಿಯಾಗಿಯೂ ಮತ್ತು ಸ್ಥಿತಿಸ್ಥಾಪಕತ್ವ ಅಂದರೆ ಹೇಗೆ ಬೇಕೇ ಹೋಗೋ. ಸ್ಥಿತಿಸ್ಥಾಪಕತ್ವ ಅಂದ್ರೆ ಹಿಗ್ಗುವುದು ಮತ್ತು ಕುಗ್ಗುವುದು ಎರಡೂ ಇಲ್ಲಿ ನಡೀತೈತೆ. ಮೃದುಸ್ವೇಲಿ ಹಯಲಿನ್ ಮೃದುಸ್ವೇಲಿ ಬರ್ತದೆ. ಜೀವಕೋಶಗಳನ್ನು 2 ಅಥವಾ 4 ಗುಂಪುಗಳಾಗಿ ಮಾಡ್ತವೆ. ಉದ್ದ ಎಲುಬಿನ ತುದಿಗಳಲ್ಲಿ, ಪಕ್ಕೆಲುಬಿನ ತುದಿಯಲ್ಲಿ, ಮೂಗಿನಲ್ಲಿ, ಧ್ವನಿಪೆಟ್ಟಿಗೆ ಶ್ವಾಸನಳಿಕೆಯಲ್ಲಿ ಕಂಡುಬರ್ತದೆ. ಇದರಲ್ಲಿ ಕಂಡುಬರ್ತದೆ? ಉದ್ದ ಎಲುಬಿನ ತುದಿಗಳಲ್ಲಿ ಕಂಡುಬರ್ತದೆ, ಪಕ್ಕೆಲುಬಿನಲ್ಲಿ, ಮೂಗಿನಲ್ಲಿ, ಧ್ವನಿಪೆಟ್ಟಿಗೆಯಲ್ಲಿ, ಶ್ವಾಸನಳಿಕೆಯಲ್ಲಿ ಈ ಹಯಾಲಿನ್ ಮೃದುಸ್ವೇ ಕಂಡುಬರ್ತದೆ. ಇದು ಗೋಲಾಕಾರದ ಅಂಚುಗಳೆಲ್ಲ ದೊಡ್ಡದಾದ ಜೀವಕೋಶವನ್ನು ಹೊಂದಿದೆ. ಜಿಗುಟಾದ ಮ್ಯಾಟ್ರಿಕ್ಸ್ ದ್ರವವನ್ನು ಕೊಲಾಜಿನ್ ಎಂಬ ಎಳೆಗಳು ದಟ್ಟವಾಗಿ ಇಲ್ಲಿ ಹರಡಿರ್ತವೆ. ಇವಾಗ ಫೈಬ್ರಸ್ ಮೃದ್ವಸ್ಥಿ. ಗಟ್ಟಿಯಾಗಿದ್ದು ಭಾರವು ಬೀಳುವ ಭಾಗಗಳಲ್ಲಿ ಇದು ಕಂಡುಬರ್ತದೆ. ಸಂದು ವರಳುಗಳು, ಬೆನ್ನು ಮಣಿಗಳ ನಡುವಿನ ಡಿಸ್ಕ್ಗಳಲ್ಲಿ ಈ ಫೈಬ್ರಸ್ ಮೃದ್ವಸ್ಥಿ ಕಂಡುಬರ್ತದೆ. ಈಗ ಸ್ಥಿತಿಸ್ಥಾಪಕತ್ವ ಮೃದ್ವಸ್ಥಿ. ಕಿವಿ, ಎಪಿಗ್ಲಟಿಸ್, ಯೂಟೆಕಿಯನ್ ನಾಳಗಳಲ್ಲಿ ಈ ಸ್ಥಿತಿಸ್ಥಾಪಕತ್ವ ಮೃದ್ವಸ್ಥಿ ಕಂಡುಬರ್ತದೆ. ಇದರಲ್ಲಿ ಹಳದಿ ಬಣ್ಣದ ಸ್ಥಿತಿಸ್ಥಾಪಕ ಗುಣವನ್ನು ಒಳಗೊಂಡಿರ್ತದೆ. ಇನ್ನು ಹಳದಿ ಬಣ್ಣದ ಸ್ಥಿತಿಸ್ಥಾಪಕದ ಗುಣಗಳಲ್ಲಿ ಇದರ ಎಳೆಗಳು ಕಂಡುಬರ್ತವೆ. ಇವಾಗ ರಕ್ತ, ಬ್ಲಡ್. ದ್ರವ ರೂಪದ ಸಂಯೋಜಕ ಅಂಗಾಂಶ ಪ್ಲಾಸ್ಮಾ ಎಂಬ ದ್ರವವನ್ನು ಮತ್ತು ಕೆಂಪು ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ಗಳನ್ನು ಹೊಂದಿದೆ. ದ್ರವ ರೂಪದ ಸಂಯೋಜಕವಾದಂಥ ಅಂಗಾಂಶ ಪ್ಲಾಸ್ಮಾ ಎಂಬ ದ್ರವವನ್ನು ಮತ್ತು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್ಗಳನ್ನು ಹೊಂದಿರ್ತದೆ. ಇವ 4ನೇ ಅಂಗಾಂಶ ಯಾವುದಂದರೆ ಅದು ನರ ಅಂಗಾಂಶ. ಸಂದೇಶಗಳನ್ನು ಸ್ವೀಕರಿಸಿ ಅಂದರೆ ದೇಹದ ಭಾಗಗಳಿಗೆ ಅಥವಾ ಪಂಚೇಂದ್ರಿಯಗಳಿಂದ ದೇಹದ ಇತರ ಭಾಗಗಳಿಗೆ ಸಂದೇಶಗಳನ್ನು ಕಳಿಸುವಂಥ ಅಂಗಾಂಶ ಏನಂತೀವಿ ನರ ಅಂಗಾಂಶ ಅಂತೇಳಿ ಕರಿತೀವಿ. ಇದು ಜ್ಞಾನಕೋಶ ಮತ್ತು ಜ್ಞಾನತಂತುಗಳನ್ನು ಹೊಂದಿದೆ. ಯಾವುದು? ನರ ಅಂಗಾಂಶ ಜ್ಞಾನಕೋಶ ಹಾಗೂ ಜ್ಞಾನತಂತುಗಳನ್ನು ಹಾಗೂ ನ್ಯೂರೋಗ್ಲಿಯಾ ಎನ್ನುವ ವಿಶಿಷ್ಟ ಸಂಯುಕ್ತ ಜಾಲವು ಇದರಲ್ಲಿ ಕಂಡುಬರುತ್ತದೆ. ಇವಾಗ ನ್ಯೂರಾನ್ ಜ್ಞಾನಕೋಶ. ಇದು ನರೆ ಬಣ್ಣದ ವಸ್ತುವಿನಿಂದ ರಚಿತವಾಗಿದೆ. ಇದು ನರ ಅಂಗಾಂಶದ ರಚನೆ ಮತ್ತು ಕಾರ್ಯದ ಘಟಕವಾಗಿದೆ. ದೊಡ್ಡದಾದ ಕೋಶ ಕೇಂದ್ರವನ್ನು ಹೊಂದಿದೆ. ಇದರಲ್ಲಿ ಕ್ರೊಮ್ಯಾಟಿನ್ ಕಡಿಮೆ ಇದ್ದು ಕ್ರೋಮೋಸೋಮ್ಗಳಿರುವುದಿಲ್ಲ. ನ್ಯೂರಾನ್ ಕೋಶದಲ್ಲಿ ಕ್ರೋಮೋಸೋಮ್ಗಳಿರುವುದಿಲ್ಲ. ಇದರಲ್ಲಿ 2 ಶಾಖೆಗಳು ಕಂಡುಬರ್ತವೆ. ಒಂದು ಡೆಂಡ್ರಾನ್, ಇನ್ನೊಂದು ಆಕ್ಸಾನ್. ಈ ಡೆಂಡ್ರಾನ್ನ ಶಾಖೆಗೆ ಸಂಯೋಜನವಾಗಿರ್ತದೆ. ಇದರ ಪ್ರಮುಖ ಕಾರ್ಯ ಏನೆಂದರೆ ಬೇರೆ ಕಡೆಯಿಂದ ಬಂದಂಥ ಸಂದೇಶವನ್ನು ನ್ಯೂರಾನಿನ ಮೂಲಕ ಶರೀರದ ಸೈಟೋನಿಗೆ ಕಳಿಸುವುದು. ಆಕ್ಸಾನ್ ಉದ್ದವಾದಂತಹ ಶಾಖೆಯಾಗಿದ್ದು ನ್ಯೂರಾನಿನ ಮೂಲಕ ಬಂದಂತಹ ಪ್ರೇರಣೆಯನ್ನು ಡೆಂಡ್ರಾನ್ಗೆ ಕಳಿಸುತ್ತದೆ. ಇದೇನು ಮಾಡ್ತದೆ ಅಂದರೆ ಉದ್ದವಾದಂತಹ ಶಾಖೆಯಾಗಿದ್ದು ನ್ಯೂರಾನಿನ ಮೂಲಕ ಬಂದಂತಹ ಪ್ರೇರಣೆಯನ್ನು
ಡೆಂಡ್ರನ್ಗೆ ಕಳಿಸ್ತದೆ. ಜ್ಞಾನ ಮತ್ತು ಕ್ರಿಯಾವಾಹಕಗಳಾಗಿ ಇವು ಕಾರ್ಯವನ್ನು ಮಾಡ್ತವೆ. ಅನೇಕ ನರಕೋಶಗಳು ಕೋಶಕಾಯಗಳು ಒಟ್ಟಾಗಿ ಸಂಗ್ರಹವಾಗಿ ಗ್ಯಾಂಗ್ಲಿಯವಾಗ್ತವೆ. ಇವೆಲ್ಲ ಏನಾಗ್ತವೆ ಅಂದರೆ ಗ್ಯಾಂಗ್ಲಿಯವಾಗ್ತವೆ. ನರ ಅಂಗಾಂಶವು ಗ್ಯಾಂಗ್ಲಿಯಗಳು ಹಾಗೂ ನರಗಳಿಂದ ಕೂಡಿರ್ತದೆ. ಇಲ್ಲಿಗೆ ಎಷ್ಟಾಯಿತು? 4 ಕೋಶಗಳು ಅಂದರೆ ಅಂಗಾಂಶದ 4 ವಿಧಗಳು ಇಲ್ಲಿಗೆ ಮುಗಿದು. ತುಂಬ ವಿಡಿಯೋ ಲೆಂತ್ ಆಗ್ತದೆ, ಸಾಕಿದೆ. ಇಲ್ಲಿಗೆ ಇಷ್ಟೇ. ಮುಂದಿನ ತರಗತಿಯಲ್ಲಿ 2ನೇ ಅಧ್ಯಾಯ ಕುರಿತು ನಾವು ಅಧ್ಯಯನವನ್ನು ಮಾಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.